ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಾರೆ ನಮ್ಮ ಹಿರಿಯರು. ಆದ್ರೆ ಅತಿಯಾದರೆ ಅಮೃತವು ವಿಷ ಆಗುತ್ತೆ ಅಂತಾನೂ ಹೇಳ್ತಾರೆ. ನಾವು ತಿನ್ನೋ ಆಹಾರದ ವಿಷಯದಲ್ಲಿ ಇದು 100ಕ್ಕೆ 100 ಸತ್ಯ. ನೀವೇ ಯೋಚನೆ ಮಾಡಿ, ತಯಾರಿಸೋ ತಿಂಡಿ ಅಡುಗೆ ಎಷ್ಟೇ ಪೌಷ್ಟಿಕ ಆಗಿದ್ರು, ಎಷ್ಟೇ ಬೇಳೆ ಕಾಳು ತರಕಾರಿ ಹಾಕಿದ್ರು, ಅದ್ರಲ್ಲಿ ಉಪ್ಪು ಹುಳಿ ಖಾರ ಇಲ್ಲ ಅಂದ್ರೆ ತಿನ್ನೋಕಾಗತ್ತಾ? ನಮ್ಮ ನಾಲಿಗೆಗೆ ಹಿಡಿಸಿದ್ರೇನೆ ತಾನೆ ಮನಸ್ಸಿಗೂ ತೃಪ್ತಿ ಸಿಗೋದು. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಇದ್ದೇ ಇರುತ್ತೆ. ಮಾಡೋ ಅಡ್ಗೆ ರುಚಿ ರುಚಿಯಾಗಿ ಇರ್ಬೇಕು ಅಂತ ಸ್ವಲ್ಪ ಜಾಸ್ತಿ ಹುಳಿ, ಸ್ವಲ್ಪ ಜಾಸ್ತಿ ಖಾರ ಅಥವಾ ಜಾಸ್ತಿ ಉಪ್ಪು ಹಾಕ್ತೀರಾ? ಮನುಷ್ಯ ಒಂದು ದಿನಕ್ಕೆ 5 ಗ್ರಾಂಗಿಂತ ಜಾಸ್ತಿ ಉಪ್ಪು ತಿನ್ಬಾರ್ದು. ಅದಕ್ಕಿಂತ ಜಾಸ್ತಿ ಪ್ರತಿದಿನ ತಿಂತಾ ಇದ್ರೆ ಒಂದಲ್ಲ ಒಂದಿನ ಅದರ ಪರಿಣಾಮ ದೇಹದ ಮೇಲೆ ಆಗೇ ಆಗುತ್ತೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ರೆ ಉಪ್ಪು ಕಡಿಮೆ ತಿಂದಷ್ಟು ಒಳ್ಳೇದು. ಉದಾಹರಣೆಗೆ, ಜಾಸ್ತಿ ಪ್ರಮಾಣದಲ್ಲಿ ಮಕ್ಕಳು ತಿನ್ನೋದು ಮಧ್ಯಾಹ್ನದ ಊಟ. ಅದರಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ಒಳ್ಳೇದು. ಇದು ಯಾಕೆ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಉಪ್ಪು ತಿನ್ನೋ ಪ್ರಮಾಣ ಮಿತಿ ಮೀರೋ ಮಟ್ಟಕ್ಕೆ ಇದ್ರೆ ದೊಡ್ಡವರಾದ್ಮೇಲೆ ಹೃದಯ ಸಂಬಂಧಿತ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಜಾಸ್ತಿ ಉಪ್ಪು ತಿನ್ನೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗ್ಬೋದು ಅಂದ್ರೆ ಉಪ್ಪು ತಿನ್ನೋದನ್ನ ಹಿಡಿತದಲ್ಲಿಡೋದು ಹೇಗೆ? ಒಂದು ತುಂಬಾ ಸರಳ ಉಪಾಯ ಅಂದ್ರೆ ಅಳತೆ ಮಾಡಿ ಉಪ್ಪು ಹಾಕೋದು. ಇನ್ನೊಂದು, ಅಡುಗೆಯ ಕೊನೆಯ ಹಂತದಲ್ಲಿ ಅಳತೆ ಮಾಡಿ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಉಪ್ಪನ್ನ ಬಳಸೋದು. ಇದಲ್ಲದೆ ಜಂಕ್ ಫುಡ್ ಅಂದ್ರೆ ಚಿಪ್ಸ್, ಚಕ್ಲಿ, ಪಾನಿಪುರಿ ಮತ್ತೆ ಪ್ಯಾಕೇಜ್ ತಿಂಡಿಗಳು, ಇವುಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿದ್ರೆ ಅದರಲ್ಲಿ ಅತಿಯಾಗಿ ಹಾಕಿರೋ ಉಪ್ಪು ದೇಹ ಸೇರೋದು ಕಡಿಮೆ ಆಗುತ್ತೆ. ಮತ್ತೊಂದು ವಿಧಾನವೂ ಇದೆ. ಉಪ್ಪು ಕಡಿಮೆ ಹಾಕಿ ಆಮ್ಲ, ನಿಂಬೆ ರಸ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿಯನ್ನ ಬಳಸಬಹುದು. ಉಪ್ಪು ದೇಹಕ್ಕೆ ಬೇಕಿರುವಷ್ಟು ಸೇವಿಸಿ, ನಾಲಿಗೆ ಕೇಳಿದಷ್ಟಲ್ಲ. ನೆನಪಿರಲಿ, ಅತಿಯಾದರೆ ಅಮೃತವೂ ವಿಷ.